ಈ ಹತ್ತಿರದ ಸಂಬಂಧಿಗಳೊಂದಿಗೆ ವಿವಾಹ ನಿಶ್ಚಿತಾರ್ಥ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಇರುತ್ತೆ, ಏನೋ ಒಂಥರ ಸಂತೋಷ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ಈ ತರದ ಒಂದು ವಾತಾವರಣ ನಿಮಗೆ ಈ ತಿಂಗಳಲ್ಲಿ ಕಂಡು ಬರತಕ್ಕಂಥದ್ದು. ಇನ್ನು ಬಂಧುಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯ ನಿಮಗೆ ಈ ತಿಂಗಳಲ್ಲಿ ಇರತಕ್ಕಂಥದ್ದು. ಇನ್ನು ಆದಾಯಕ್ಕೆ ವೀಕ್ಷಕರೇ, ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನು ಎಚ್ಚರಿಕೆಗಳಿದೆ, ಏನು ಶುಭ ಫಲ ಇದೆ, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋಣ. ಆದ್ರೆ ಈ ಒಂದು ತಿಂಗಳು ಅಂತಂದ್ರೆ ಆಲ್ಮೋಸ್ಟ್ ಶ್ರಾವಣ ಮಾಸ ಬರುತ್ತೆ. ಈ ತಿಂಗಳಲ್ಲಿ ಈ ತಿಂಗಳ ವಿಶೇಷತೆ ಎಂತದ್ದು ಮತ್ತು ಈ ತಿಂಗಳಲ್ಲಿರ್ತಕ್ಕಂಥ ಗ್ರಹಗಳ ಬದಲಾವಣೆಗಳು ಏನಿದೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಸೂರ್ಯ 17ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾರೆ. ಇನ್ನು 21ನೇ ತಾರೀಕಿಗೆ ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾರೆ. 30ನೇ ತಾರೀಕು ಬುಧ ಮಿಥುನದಿಂದ ಕಟಕ ರಾಶಿಗೆ ಬರ್ತಾರೆ. ಇದು ಒಂದಿಷ್ಟು ಗ್ರಹಗಳ ಬದಲಾವಣೆ ಈ ತಿಂಗಳಲ್ಲಿ ಆಗುವಂಥದ್ದು. ಇನ್ನು ಈ ತಿಂಗಳ ವಿಶೇಷತೆ ಏನು ಅಂತಂದ್ರೆ 2ನೇ ತಾರೀಕಿಗೆ ಶ್ರಾವಣ ಶನಿವಾರ ಪ್ರಾರಂಭ ಆಗುತ್ತೆ. ಇನ್ನು 5ನೇ ತಾರೀಕು ಮಂಗಳ ಗೌರಿ ವ್ರತ ಪ್ರಾರಂಭ ಆಗುವಂಥದ್ದು. ಇನ್ನು 9ನೇ ತಾರೀಕು ನೂಲ ಹುಣ್ಣಿಮೆ ಇರುವಂಥದ್ದು, ಜೊತೆಗೆ ರಕ್ಷಾ ಬಂಧನ ಬಹಳ ವಿಶೇಷವಾಗಿ. ಇನ್ನು 11ನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರತಕ್ಕಂಥದ್ದು. ಇನ್ನು 16ನೇ ತಾರೀಕು ಕೃಷ್ಣ ಅಷ್ಟಮಿ ಇರತಕ್ಕಂಥದ್ದು. ಇನ್ನು 23ನೇ ತಾರೀಕು ಬೆನಕನ ಅಮಾವಾಸ್ಯೆ, ಈ ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಇನ್ನು 26ನೇ ತಾರೀಕು ಸ್ವರ್ಣ ಗೌರಿ ವ್ರತ ಕೂಡ ಇರತಕ್ಕಂಥದ್ದು ಈ ತಿಂಗಳ ವಿಶೇಷ ಅಂತ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿ ಪ್ರಮುಖವಾಗಿರುವಂತ 3 ಎಚ್ಚರಿಕೆಗಳಿದಾವೆ. ಆ 3 ಪ್ರಮುಖವಾದ ಎಚ್ಚರಿಕೆಗಳನ್ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡಿ, ನೀವು ಏನೇ ಮಾಡಿ, ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ದೊಡ್ಡ ಉದ್ಯಮನೋ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಇದೇ ಒಂದು ದೊಡ್ಡ ದೌರ್ಭಾಗ್ಯ ನಿಮ್ದು. ಯಾಕೋ ನನಗ್ ಬೇಕಾದವರು ಸ್ನೇಹಿತರು ಮಾಡ್ಕೊಡ್ತಾರೆ, ಅಣ್ಣ ತಮ್ಮಂದಿರು ಮಾಡ್ಕೊಡ್ತಾರೆ, ಬಂಧು ಬಾಂಧವರು ಮಾಡ್ಕೊಡ್ತಾರೆ, ನನ್ನ ಕೆಲಸಗಾರರು ಮಾಡ್ಕೊಡ್ತಾರೆ ಇದನ್ನ ಅಂತ ಹೇಳ್ಕೊಂಡು ನೀವು ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಬಾರ್ದು. ನಿಮ್ಮ ಕೆಲಸವನ್ನ ಚಾಚು ತಪ್ಪದೆ ನೀವೇ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗತ್ತೆ. ಆ ತರ ಮಾಡಿದಾಗ ಮಾತ್ರ ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ, ಲಾಭನೂ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಬೇರೆಯವರ ಮೇಲಿರುವಂತಹ ಅವಲಂಬನೆ ಬಿಡಬೇಕು. ಸ್ವತಃ ಬುದ್ಧಿ, ಸ್ವತಃ ಯೋಚನೆ, ಸ್ವತಃ ನೀವೇ ಮುಂದೆ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸೋದ್ರ ಕಡೆ ಗಮನ ಕೊಡಬೇಕು. ಅಂದ್ರೆ ಮಾತ್ರ ನಿಮ್ಮ ಕೆಲವು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಿ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು 2ನೇ ಎಚ್ಚರಿಕೆ ಏನು ಅಂತಂದ್ರೆ ಖರ್ಚು. ನಿಮಗೆ ದುಡ್ಡು ಬರ್ತಾ ಇರುತ್ತೆ, ಅಷ್ಟೇ ವೇಗವಾಗಿ ಹೋಗ್ತಾ ಇರುತ್ತೆ. ಅದನ್ನ ಉಳಿಸ್ಕೊಳಕ್ಕಾಗಲ್ಲ, ಅದನ್ನ ನಿಭಾಯಿಸೋದಕ್ಕಾಗಲ್ಲ. ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕೆಲಸಗಳಿಗೆ ನನಗೆ ದುಡ್ಡು ಸಿಗ್ಲಿಲ್ಲ ಅನ್ನುವಂತಹ ಕೊರಗು ಇರುತ್ತೆ ನಿಮಗೆ. ಹಾಗಾಗಿ ನೀವು ನಿಮ್ಮ ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಕೋಬೇಕು. ಈಗ ನೀವು ನಿಮ್ಮ ಖರ್ಚಿನ ಮೇಲೆ ಹಿಡಿತ ಇಟ್ಕೊಂಡ್ರೆ ಮಾತ್ರ ಬರುವಂತ ದಿನಗಳಲ್ಲಿ ಅನೇಕ ಎಡರು ತೊಡರುಗಳು, ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ 4 ಕಾಸು ಸಂಪಾದನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ, ಆಯ್ತಾ. ಇನ್ನು ಇದೊಂದು ಪ್ರಮುಖವಾದ ಎಚ್ಚರಿಕೆ ಅಂತ ತೆಗೆದುಕೊಳ್ಬೇಕು. ಇನ್ನು 3ನೇ ಎಚ್ಚರಿಕೆ, ಅತಿ ಮುಖ್ಯವಾಗಿರತಕ್ಕಂತ ಎಚ್ಚರಿಕೆ ಏನು ಅಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಬೇಡ. ನಾನು ಮಾಡೇ ಮಾಡ್ತೀನಿ ಅಥವಾ ಗೆದ್ದೇ ಗೆಲ್ತೀನಿ, ಇದ್ರಲ್ಲಿ ನಾನು 200% ಆಗ್ಬಿಡುತ್ತೆ, ಮೈ ಮರೆತು ಬಿಡೋದು, ಆರಾಮಾಗಿದ್ದು ಬಿಡೋದು, ಕೂಲ್ ಆಗಿ ತಗೊಂಡ್ಬಿಡೋದು, ಈಸಿಯಾಗಿ ತಗೊಂಡ್ಬಿಟ್ರಿ ಅಂತಂದ್ರೆ ಕೆಲ ಸಮಸ್ಯೆಗಳನ್ನ ನೀವಿಲ್ಲಿ ಎದುರಿಸ್ಬೇಕಾಗತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರ್ಲಿ. ಯಾಕಂತಂದ್ರೆ ಎಲ್ಲೂ ಸ್ವಲ್ಪ ಮೈ ಮರೆತರು ಕೂಡ ನಷ್ಟ ಆಗುವಂತ ಸಾಧ್ಯತೆಗಳು ಇರ್ತವೆ ಕೆಲವೊಂದು ಸಂದರ್ಭಗಳು. ಹಾಗಾಗಿ ಎಲ್ಲ ವಿಭಾಗಗಳನ್ನು ನೀವೇ ಫುಲ್ಫಿಲ್ ಮಾಡೋದ್ರ ಜೊತೆಗೆ ನೆಗ್ಲಿಜೆನ್ಸಿ ಬೇಡ, ಅಲಕ್ಷ್ಯತನ ಬೇಡ, ಮತ್ತೆ ದುಡುಕುತನ ಬೇಡ, ಹುಂಬತನ ಬೇಡ. ಇದ್ರ ಬಗ್ಗೆ ನೀವಿಲ್ಲಿ ಗಮನವನ್ನ ಹರಿಸ್ಬೇಕಾಗತ್ತೆ. ಈ ಪ್ರಮುಖವಾಗಿರ್ತಕ್ಕಂಥ 3 ಎಚ್ಚರಿಕೆಗಳ ಜೊತೆಯಲ್ಲಿ ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆ ಇರಬೇಕು, ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಸ್ವಲ್ಪ ಸುಮ್ನೆ ಈ ಅಪವಾದಂತ ಸಮಸ್ಯೆಗಳು ಇರ್ತವೆ, ಅದ್ರ ಬಗ್ಗೆ ಗಮನ ಕೊಡಬೇಕು. ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಈ ತರ ಮಾಡಿದ್ರೆ ಈ ತಿಂಗಳಲ್ಲಿ ಅದ್ಭುತವಾದ ಫಲ ಸಿಗುತ್ತೆ. ಮತ್ತೆ ಬರೀ ಎಚ್ಚರಿಕೆನೇ ಆಯ್ತು, ಒಳ್ಳೆ ಫಲ ಇಲ್ವೇನೋ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಇದೆ. ಅಂದ್ರೆ ಈ ತಿಂಗಳು ನಿಮಗೆ ತುಂಬಾ ಸಕ್ಸಸ್ಫುಲ್ ತಿಂಗಳು ಅಂತಾನೆ ಹೇಳ್ಬೋದು ಬಹಳ ಸ್ಪಷ್ಟವಾಗಿ. ಈ ತಿಂಗಳು ಸಕ್ಸಸ್ಫುಲ್ ಆಗೋದಕ್ಕೆ ಏನೆಲ್ಲ ಒಳ್ಳೆ ಫಲಗಳು ಸಿಗುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ನಾನು ಇನ್ನಷ್ಟೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಹತ್ತಿರದ ಸಂಬಂಧಿಗಳೊಂದಿಗೆ ವಿವಾಹ ನಿಶ್ಚಿತಾರ್ಥ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ.
ಮತ್ತೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಇರುತ್ತೆ, ಏನೋ ಒಂಥರ ಸಂತೋಷ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ಈ ತರದ ಒಂದು ವಾತಾವರಣ ನಿಮಗೆ ಈ ತಿಂಗಳಲ್ಲಿ ಕಂಡು ಬರತಕ್ಕಂಥದ್ದು. ಇನ್ನು ಬಂಧುಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯ ನಿಮಗೆ ಈ ತಿಂಗಳಲ್ಲಿ ಇರತಕ್ಕಂಥದ್ದು. ಇನ್ನು ಆದಾಯಕ್ಕೆ ಸಂಬಂಧಪಟ್ಟಂತಹ ಶುಭ ಸುದ್ದಿಯನ್ನ ನೀವು ಈ ತಿಂಗಳಲ್ಲಿ ಕೇಳುವಂತಹ ಸಾಧ್ಯತೆಗಳಿದೆ. ಇನ್ನು ಧನ ಲಾಭದ ಯೋಗಗಳು ಕೂಡ ಈ ತಿಂಗಳಲ್ಲಿ ನಿಮಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಕುಟುಂಬದ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಬಹಳ ದಿನಗಳಿಂದ ಇರತಕ್ಕಂತಹ ಗೊಂದಲ ಸಮಸ್ಯೆಗಳು ಪರಿಹಾರ ಆಗಿ ಸ್ವಲ್ಪ ನಿರಾಳತೆ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಈ ತಿಂಗಳಲ್ಲಿ ವಸ್ತ್ರಾಭರಣ ಖರೀದಿ ಮಾಡುವಂಥದ್ದು, ಮುಖ್ಯವಾಗಿರ್ತಕ್ಕಂಥ ಒಡವೆಗಳು, ವಸ್ತ್ರಗಳು, ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಶೀತ ಬಾಧೆಯಂತಹ ಸಮಸ್ಯೆಗಳು ಇರ್ತವೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹಳೆಯ ಅಡೆತಡೆಗಳು ನಿಯಂತ್ರಣಕ್ಕೆ ಬರ್ತವೆ. ಕೆಲವು ನಿಂತೋಗಿರುವಂತಹ ಕೆಲಸಗಳು, ಹಳೆಯ ಕೆಲಸಗಳು, ಸಮಸ್ಯೆಗಳು ಅವು ನಿಮ್ಮ ಹಿಡಿತಕ್ಕೆ ಬರ್ತವೆ. ಇದು ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗಂತೂ ಬಹಳ ಅದ್ಭುತವಾದ ಫಲ ಇದೆ. ನೀವೇನನ್ನಾದ್ರೂ ಸಾಧನೆ ಮಾಡ್ಬೇಕು, ಸಾಧಿಸ್ಬೇಕು ಅಂತಂದ್ರೆ ಇದು ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಈ ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಂಡಿದ್ದೆ ಆದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಹೆಚ್ಚು ಚಟುವಟಿಕೆಯಿಂದ ಇರ್ತೀರಿ, ನೀವಂದ್ರೆ ಕಾರ್ಯಪ್ರವೃತ್ತರಾಗ್ತೀರಿ, ಪಾದರಸ ತರ ತುಂಬಾ ಚುರುಕಾಗಿರ್ತೀರಿ, ಸಮಯವನ್ನು ಸರಿಯಾಗಿ ಬಳಸ್ಕೊತೀರಿ. ಇದು ಒಂದು ಒಳ್ಳೆ ಅದ್ಭುತವಾದಂತ ಫಲ. ಕೆಲವೊಂದು ಜನರಿಗೆ ಸೈಟ್ ಕೊಳ್ಳುವಂಥದ್ದು, ಹೊಲ ಕೊಳ್ಳುವಂಥದ್ದು, ಸ್ಥಿರಾಸ್ತಿಯನ್ನ ಕೊಳ್ಳುವಂತಹ ಸನ್ನಿವೇಶಗಳು, ಮನೆಯನ್ನು, ಸೈಟು, ಆಸ್ತಿನೋ ಏನೋ ಒಂದು ಇಂತಹ ವಾಹನ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಹೆತ್ತವರಿಂದ ನಿಮ್ಗೆ ಸಹಕಾರ ಸಿಗುತ್ತೆ. ಮತ್ತೆ ಅವರ ಆರೋಗ್ಯದ ಬಗ್ಗೆನೂ ಕೂಡ ನೀವು ಕಾಳಜಿ ಇರಬೇಕು. ಜೊತೆಗೆ ನಿಮ್ಮ ಮೇಲೆ ಸುಳ್ಳು ಅಪವಾದಂತ ಸಮಸ್ಯೆಗಳು ಹೊರಿಸ್ಬೇಕು ಅಂತ ಕೆಲವೊಂದು ಜನ ಪ್ರಯತ್ನ ಮಾಡ್ತಿರ್ತಾರೆ. ಅದು ವ್ಯರ್ಥ ಪ್ರಯತ್ನ ಆಗುತ್ತೆ. ಯಾಕಂತಂದ್ರೆ ನೀವು ಮೃದುವಾಗಿರುವಂತ ವ್ಯಕ್ತಿ, ಯಾವತ್ತಿಗೂ ಇನ್ನೊಬ್ಬರಿಗೆ ಮೋಸ ಅಥವಾ ವಂಚನೆ ಅಥವಾ ಕಷ್ಟ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರೋಲ್ಲ. ಹಾಗಾಗಿ ನಿಮಗೆ ಇದರಿಂದ ಅನುಕೂಲಕರವಾಗಿರ್ತಕ್ಕಂಥ ಫಲಗಳೇ ಸಿಗುತ್ತೆ, ಚಿಂತಿಸುವಂತದ್ದಿಲ್ಲ. ಇನ್ನು ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಗಿಯುವಂತದ್ದು. ಅಂದ್ರೆ ಏನು, ನೀವು ಕೆಲಸವನ್ನ ಪ್ರಾರಂಭ ಮಾಡಿರ್ತೀರಿ, ಆ ಕೆಲಸ ಅಷ್ಟೇ ವೇಗವಾಗಿ ಅದನ್ನ ಡೆಡ್ ಎಂಡ್ ಮಾಡ್ತೀರಿ, ಅಂದ್ರೆ ಕಂಪ್ಲೀಟ್ ಮಾಡ್ತೀರಿ. ಅದು ನಿಮಗೆ ಒಂದು ಒಳ್ಳೆ ಫಲ ಈ ತಿಂಗಳಲ್ಲಿ. ವ್ಯವಹಾರದಲ್ಲಿ ಹೊಸ ಹೊಸ ತಂತ್ರಗಳನ್ನ ಬಳಕೆ ಮಾಡುವಂಥದ್ದು, ಏನೋ ಒಂಥರ ಹೊಸದನ್ನ ಪ್ರಯೋಗ ಮಾಡುವಂಥದ್ದು. ಮೈಂಡ್ ತುಂಬಾ ಚೆನ್ನಾಗಿರುತ್ತೆ, ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಲೋಚನೆ ಕ್ರಿಯೆ ತುಂಬಾ ಚೆನ್ನಾಗಿರುತ್ತೆ. ಸಮಯಕ್ಕೆ ಸರಿಯಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತ ಸಾಧ್ಯತೆಗಳಿಂದ ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಈ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗೋದಕ್ಕೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಬೇಕೇ ಬೇಕು. ಯಾಕಂದ್ರೆ ಎಚ್ಚರಿಕೆಗಳಿದಾವೆ. ಆ ಎಚ್ಚರಿಕೆಗಳು ಜೊತೆಗೆ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಲಾಭ ಈ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ. ಆಯ್ತಾ? ಇನ್ನು ಈ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರುವಂತದ್ದನ್ನ ನೋಡ್ಕೊಳ್ಳಿ ವಿಡಿಯೋನ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು, ಕನ್ಯಾ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನೋಡಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ನಿಮ್ಮ ಮನೆ ದೇವರ ಆರಾಧನೆ ಮಾಡುವಂಥದ್ದು, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.